ಕರಾವಳಿಯ ಗಂಡುಕಲೆ ಎಂದೇ ಪ್ರಸಿದ್ಧಿಯಾಗಿರುವ ಯಕ್ಷಗಾನ ಉತ್ತರ ಪ್ರದೇಶದ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಪ್ರಪ್ರಥಮ ಬಾರಿಗೆ ಪ್ರದರ್ಶನವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀರಾಮ ಯಜ್ಞ ಯಕ್ಷ ಅಭಿಯಾನ ತಂಡದಿಂದ ಸೇವೆಯ ರೂಪದಲ್ಲಿ ಪ್ರದರ್ಶನಗೊಂಡಿರುವುದು ಕರ್ನಾಟಕ ರಾಜ್ಯಕ್ಕೆ ಹಿರಿಮೆಯನ್ನು ತಂದಿದೆ. ಅಯೋಧ್ಯೆ ಯಕ್ಷಯಾತ್ರೆಯ ಪ್ರಯುಕ್ತವಾಗಿ ತಂಡದ ಅಧ್ಯಕ್ಷ ಡಿ ಮನೋಹರ ಕುಮಾರ್ ನೇತೃತ್ವದಲ್ಲಿ ಅಯೋಧ್ಯೆ ಟ್ರಸ್ಟಿಯಾಗಿರುವ ಗೋಪಾಲ್ ಜಿ ಅವರ ಸಹಕಾರದಿಂದ ಪ್ರಥಮ ಬಾರಿಗೆ ಅಯೋಧ್ಯೆಯಲ್ಲಿ ಶ್ರೀರಾಮಚರಿತ ಎಂಬ ಯಕ್ಷಗಾನ ಪ್ರದರ್ಶನಗೊಂಡಿದ್ದಲ್ಲದೆ ಅಯೋಧ್ಯೆಯ ಜನತೆಗೆ ಯಕ್ಷಗಾನದ ಅಭಿರುಚಿಯ ಪರಿಚಯ ಮಾಡಿದ್ದಾರೆ ಎಂಬ ಹೆಗ್ಗಳಿಕೆ ಇವರದ್ದು. ಸ್ವಾಮಿ ಅನುಜ ಲಕ್ಷ್ಮಣ ಅಗ್ರಜ ಅಯೋಧ್ಯೆಯ ಅರಸನಾದಂತಹ ದಶರಥ ಭೂಪತಿಗೆ 60,000 ವರ್ಷಗಳವರೆಗೆ ಪುತ್ರ ಪ್ರಾಪ್ತಿಯಾಗದ ಕಾರಣ ಪುತ್ರಕಾಮೇಷ್ಟಿಯ ಮೂಲಕವಾಗಿ 3 ರಾಣಿಯರಲ್ಲಿ 4 ಮಕ್ಕಳು ನಾವು ಉಳಿಸಿ ಬಂದೆವು. ಸರಿಯಾ? ಪೂರ್ಣ ಷೋಡಶ ಪ್ರಳಯವನ್ನು ಕಳೆದು ಯಜ್ಞ ಸಂರಕ್ಷಣೆಯನ್ನು ಮಾಡಿ ಆ ಮೂಲಕವಾಗಿ ನಾವು ಮಿಥಿಲೆಯನ್ನು ಸೇರಿ ಧನುರ್ಭಂಗವನ್ನು ಮಾಡಿ ಸೀತಾ ಸ್ವಯಂವರ ನಡೆದು ಆಮೇಲೆ ಅಯೋಧ್ಯೆಗೆ ಮರಳಿ ಅದೆಷ್ಟೋ ವರ್ಷಗಳು ಸಂದ ಮೇಲೆ ನಮ್ಮಪ್ಪನಾದಂತಹ ದಶರಥ ಚಕ್ರವರ್ತಿಗೆ ದುಸ್ವಪ್ನವನ್ನು ಮೂಡಿ ಬಂದ ಕಾರಣ ಶೀಘ್ರತರವಾದ ತೀರ್ಮಾನವೊಂದನ್ನು ಕೈಗೊಂಡು ನಾಳೆ ರಾಮಗೆ ಪಟ್ಟ. ಆದರೆ ಒಂದು ಗಳಿಗೆಯಲ್ಲೇ ಬದಲಾಗಿ ಹೋಯಿತು. ಚಿಕ್ಕಮ್ಮನಾದಂತಹ ಕೈಕಾಮಾತೆ ವರವೆರಡನ್ನು ಕೇಳಿದ್ದರಂತೆ ತನ್ಮೂಲಕವಾಗಿ ತಂದೆ ಅದನ್ನು ಈಡೇರಿಸಿಕೊಡಬೇಕಾದ ಕರ್ತವ್ಯವಾದ